ನಿಮ್ಮ ಮುಂದೆ ತೋರ್ಸಕ್ಕೆ ಬಂದೀವಿ. ಅದಕ್ಕಿಂತ ಮೊದಲು ನಮ್ಮ ಮನೇನ ನೋಡ್ಕೊಂಬಿಡಿ. ಸ್ನೇಹಿತರೆ, ನಾವು ಜೀವನ ಮಾಡೋ ಮನೆ ದೊಡ್ಡದ ಸಣ್ಣದ ಅನ್ನೋದು ಮುಖ್ಯ ಆಗಲ್ಲ. ಆ ಮನೆಯಲ್ಲಿ ನೆಮ್ಮದಿಯಿಂದ ಜೀವನ ಮಾಡ್ತಿದ್ದೀವ ಅನ್ನೋದು ಮುಖ್ಯ ಆಗುತ್ತೆ. ಮನಸ್ಸು ಅಂದವಾಗಿದ್ದರೆ ಮನೆಯು ಚಂದವಾಗಿ ಕಾಣುತ್ತೆ. ಸ್ನೇಹಿತರೆ, ಒಂದು ಹೆಣ್ಣಿಗೆ ನಗು, ಒಡವೆ, ಬಂಗಾರ, ಬೆಳ್ಳಿ ಇವೆಲ್ಲ ಹೆಂಗೆ ಅಲಂಕಾರನೋ ಅದೇ ರೀತಿ ಒಂದು ಮನೆಗೆ ಮನೆ ಮುಂದೆ ಹಾಕೋ ಗಿಡ, ಬಳ್ಳಿ, ಹೂವು, ಸಸಿಗಳು ಇವು ಅಲಂಕಾರನೇ. ಸ್ನೇಹಿತರೆ, ಮನುಷ್ಯ ಅಂದ ಮೇಲೆ ನೋವು, ನಿರಾಸೆ, ಭಯ, ಗೊಂದಲ ಇವೆಲ್ಲ ಇದ್ದೇ ಇರುತ್ತೆ. ಎಸ್ಪೆಷಲಿ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರಿಗೆ ಕೇಳಲೇಬಾರ್ದು. ಕೆಲವರು ಅವ್ರ ಮನೆ ಕಟ್ಟಿಸಿದ್ರು, ಇವ್ರ ಮನೆ ಕಟ್ಟಿಸಿದ್ರು, ಅವರು ಗಾಡಿ ತಂದರು, ಇವ್ರು ಗಾಡಿ ತಂದ್ರಂತ ಅವ್ರ ಬಗ್ಗೆ ಚಿಂತೆ ಮಾಡ್ತಾನೆ ಇವರು ಸಂತೋಷದ ದಿನಗಳನ್ನು ಹಾಳು ಮಾಡ್ಕೊತಿರ್ತಾರೆ. ಸ್ನೇಹಿತರೆ, ಅದು ತಪ್ಪಲ್ವಾ? ಆಸೆಯೇ ದುಃಖಕ್ಕೆ ಮೂಲ ಅನ್ನೋದು ನಾವು ಯಾವತ್ತೂ ಮರಿಬಾರ್ದು. ಆಸೆ ಪಡಬೇಕು, ತಪ್ಪಲ್ಲ. ಆದರೆ ಅತಿ ಆಸೆ ಪಡೋದು ತಪ್ಪಲ್ವಾ? ಕೆಲವೊಂದು ಸಾರಿ ನಮ್ಮ ಅತಿಯಾದ ನಿರೀಕ್ಷೆಗಳು ನಮ್ಮ ದುಃಖಕ್ಕೆ ಕಾರಣ ಆಗ್ತವೆ. ನಮ್ಮ ಕಾರ್ಯ, ಕೆಲಸ ಏನೈತೆ ಅದನ್ನು ಮೊದಲು ನಾವು ಕರೆಕ್ಟಾಗಿ ಮಾಡಬೇಕು. ಕಾಲಕ್ಕೆ ಅನುಸಾರವಾಗಿ ಏನಾಗಬೇಕು ಅದು ಹಾಗೇ ಆಗುತ್ತೆ. ನಮಗೆ ಏನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ. ಜೀವನದ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ನಾವು ಅಂದುಕೊಳ್ಳೋದೇ ಒಂದು, ಅದು ಆಗೋದೇ ಇನ್ನೊಂದು. ಬದುಕು ಬಂದಂತೆ ಸ್ವೀಕರಿಸಿ, ಆಗ ಜೀವನ ನಿಜವಾಗ್ಲೂ ಚಂದವಾಗಿರುತ್ತೆ. ಇವತ್ತು ಶನಿವಾರ, ಇವತ್ತು ಬೇಗ ಬಂದಾಳ, ಹಂಗಾಗಿ ಈ ವ್ಲಾಗ್ ವೀಡಿಯೋ ಮಾಡಕತ್ತೀನಿ. ನಾವು ವೀಡಿಯೋ ಮಾಡೋದು ಶನಿವಾರ ಮತ್ತು ಭಾನುವಾರ ಇವೆರಡೇ ದಿನ. ಇವೆರಡು ದಿನದಲ್ಲಿ ನಾವು ಏನು ವೀಡಿಯೋ ಮಾಡಬೇಕು, ಎಷ್ಟು ವೀಡಿಯೋ ಮಾಡಬೇಕು ಅವತ್ತೇ ಮಾಡಿ ಡ್ರಾಪಲ್ಲಿ ಇಟ್ಕೊತೀನಿ. ದಿನ ಒಂದು ಪೋಸ್ಟ್ ಮಾಡ್ಕೊಂತ ಹೋಗ್ತೀನಿ. ಉಳ್ಕೆದ ದಿನ ಎಲ್ಲ ಈಕಿಂದು ಸ್ಕೂಲ್ ಇರ್ತದೆ, ಸ್ಕೂಲ್ ಅಂತೂ ಬಿಡ್ಸೋಕ್ಕಾಗಲ್ಲ. ಹಂಗಾಗಿ ಅವತ್ತು ನಾವು ವೀಡಿಯೋನು ಮಾಡೋಕ್ಕಾಗಲ್ಲ. ಒಂದು ವೇಳೆ ಶಾಲೆಗೆ ಹೋಗಿ ಬಂದಮೇಲೆ ಈಗ ಏನಾರು ಹೋಮ್ವರ್ಕ್ ಏನಾರ ಇಲ್ಲ ಅಂತಂದರೆ ಅವತ್ತು ಸಾಯಂಕಾಲ 6 ಗಂಟೆ ಮೇಲೆ ವೀಡಿಯೋ ಮಾಡ್ತೀವಿ. ಇಲ್ಲಾಂತಂದರೆ ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಸ್ಕೂಲ್ ಆದಮೇಲೆ ಹೋಮ್ವರ್ಕು ಅದು ಇದು ಇದ್ದೇ ಇರ್ತದೆ. ಸ್ಕೂಲ್ಗೆ ಹೋಗಿ ಬಂದಮೇಲೆ ಹೋಮ್ವರ್ಕ್ ಮಾಡ್ಕೊಂತ ಕುಂತಿರ್ತಾಳೆ. ಹಂಗಾಗಿ ನಾವು ಅವತ್ತು ವೀಡಿಯೋ ಮಾಡಲ್ಲ. ಶನಿವಾರ ಮತ್ತು ಆಯ್ತವಾರ ಇವೆರಡೇ ದಿನ ನಾವು ಏನೇ ವೀಡಿಯೋ ಮಾಡಿದ್ರು ಇವೆರಡು ದಿನದಲ್ಲೇ ನಾವು ವೀಡಿಯೋ ಮಾಡ್ಕೊತೀವಿ. ಡ್ರಾಪಲ್ಲಿ ಇಟ್ಕೊಂಡು ದಿನ ಒಂದು ವೀಡಿಯೋನ ಪೋಸ್ಟ್ ಮಾಡ್ಕೊಂತ ಹೋಗ್ತೀನಿ. ಇವತ್ತು ಶನಿವಾರ ಬೇಗ ಬಂದಾಳ, ಹಂಗಾಗಿ ಈ ವ್ಲಾಗ್ ಮಾಡಕತ್ತೀನಿ. ಈ ವ್ಲಾಗ್ ಪೂರ್ತಿ ನೋಡಿ ನಾವು ಹೆಂಗೆ ವೀಡಿಯೋ ಮಾಡ್ತೀವಿ ಅಂತ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ಈಗ ಹೆಂಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ, ನಾವೆಲ್ಲ ಏನೆಲ್ಲ ಬಳಸ್ತೀವಿ, ರಿಂಗ್ ಲೈಟ್ ಅಥವಾ ಬ್ಯಾಕ್ ಸ್ಕ್ರೀನ್ ಆಗಿರ್ಬೋದು, ಬ್ಲ್ಯಾಕ್ ಸ್ಕ್ರೀನ್ ಆಗಿರ್ಬೋದು, ಅದನ್ನೆಲ್ಲ ತೋರಿಸ್ತೀನಿ. ಈ ವ್ಲಾಗ್ ವೀಡಿಯೋನ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಇದೇ ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಮಾಡೋ ಜಾಗ. ಇಷ್ಟೇ ಜಾಗ, ಇದರಲ್ಲಿ ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಮಾಡೋದು. ಹಿಂದೆ ಒಂದು ಬ್ಲ್ಯಾಕ್ ಸ್ಕ್ರೀನ್ ಹಾಕಿದ್ದೀನಿ, ಮುಂದೆ ಒಂದು ರಿಂಗ್ ಲೈಟು. ಈ ರಿಂಗ್ ಲೈಟ್ ಹಾಕಿದರೆ ವಿಡಿಯೋ ಚೆನ್ನಾಗಿ ಬರ್ತಾವೆ, ಕ್ಲಾರಿಟಿ ಇರ್ತಾವೆ. ಹಂಗಾಗಿ ಈ ರಿಂಗ್ ಲೈಟ್ನ ಹಾಕ್ತೀವಿ. ಇದು ನನಗೆ ರಿಂಗ್ ಲೈಟ್ ಭಾಗ್ಯಕ್ಕ ಅಂತ, ಜೀನೂರು ಭಾಗ್ಯಕ್ಕ ಕೊಡಿಸಿರೋದು. ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗಲಿ ಅಂತ ಈ ವಿಡಿಯೋದಲ್ಲಿ ಭಾಗ್ಯಕ್ಕನ್ನು ನೆನಪು ಮಾಡ್ಕೊತೀನಿ. ಥ್ಯಾಂಕ್ ಯು ಭಾಗ್ಯಕ್ಕ. ಆ್ಯಂಡ್ ಹಿಂದೆ ಒಂದು ಬ್ಲ್ಯಾಕ್ ಸ್ಕ್ರೀನ್ ಹಾಕಿನಿ. ಸ್ಕ್ರೀನ್ ಹಾಕಿ ಮಾಡಿದರೆ ವಿಡಿಯೋ ಚೆನ್ನಾಗಿರ್ತಾವೆ, ನೀವು ನೋಡಿರ್ತೀರಿ. ನಾವೆಲ್ಲೂ ಹೊರಗಡೆ ಹೋಗಿ ಮಾಡಲ್ಲ. ಹೊರಗಡೆ ಹೋಗಿ ಮಾಡಿದ್ರೆ ಐಟ್ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾವು ಒಳಗಡೆನೇ ವಿಡಿಯೋ ಮಾಡ್ತೀವಿ. ಇಲ್ಲೇ ಇದೇ ಜಾಗದಲ್ಲಿ ನೀವು ನೋಡಿರ್ತೀರಿ. ಕೆಳಗಡೆ ಒಂದು ಡಬ್ಬಿ ಹಾಕಿನಿ, ಕೆಳಗಡೆ ಕಾಲು ಕೆಳಗಡೆ ಆ ಡಬ್ಬಿ ಹಾಕಿನಿ. ಆ ಡಬ್ಬಿ ಹಾಕಿದರೆ ನನ್ನ ಐಟಿಗೆ ಬರ್ತಾಳ, ಈ ಐಟಿಗೆ ಬರ್ತಾಳ. ಹಂಗಾಗಿ ವಿಡಿಯೋ ಚೆನ್ನಾಗಿರ್ತಾವ. ಈ ಡಬ್ಬಿ ಏನಾರು ಹಾಕಿಲ್ಲ ಅಂದರೆ ಕುಳ್ಳಕ್ಕೆ ಹಾಕ್ತಾಳೆ, ಇಲ್ಲಿಗೆ ಹಾಕ್ತಾಳ, ವಿಡಿಯೋ ಮಾಡೋಕ್ಕೆ ಚೆನ್ನಾಗಿರಲ್ಲ ಅಂತೇಳಿ ಕೆಳಗಡೆ ಒಂದು ಡಬ್ಬಿ ಹಾಕಿ
ನೈಟಿಗೆ ಬರ್ತಾಳೆ ಅವಾಗ ವೀಡಿಯೋ ಮಾಡ್ತೀವಿ, ಚೆನ್ನಾಗಿರ್ತದೆ. ಹೊರಗಡೆ ಮಾಡ್ತಿದ್ದೀವಿ, ಹೊರಗಡೆ ಮಾಡೋಕ್ಕೆ ಒಂದೇ ಕಾರಣ ಹೈಟ್ ಕಡಿಮೆ ಆಗುತ್ತಾ. ಹೈಟ್ ಕಡಿಮೆ ಆದರೆ ವೀಡಿಯೋ ಚೆನ್ನಾಗಿರಲ್ಲ ಅಂತೇಳಿ ನಾವು ಹೊರಗಡೆ ಮಾಡೋಕ್ಕೆ ಹೋಗಲ್ಲ. ನೇಚರಲ್ಲಿ ಹೊರಗಡೆ ಪರಿಸರದಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಾ ಉಂಟು ವೀಡಿಯೋ. ಆದರೂ ಹೈಟ್ ಪ್ರಾಬ್ಲಮ್ದಿಂದ ನಾವು ಹೊರಗಡೆ ಎಲ್ಲೂ ಹೋಗಲ್ಲ. ಇಲ್ಲೇ ಒಳಗಡೆ ಇಲ್ಲೇ ಇಷ್ಟು ಜಾಗದಲ್ಲೇ ನಾವು ವೀಡಿಯೋ ಮಾಡ್ತೀವಿ. ಜಾಗ ತುಂಬ ಕಡಿಮೆ ಐತಿ ನೋಡಿ, ಇಷ್ಟೇ ಜಾಗ. ಇಷ್ಟರಲ್ಲಿ ನಾವು ವೀಡಿಯೋ ಮಾಡೋದು. ಇಲ್ಲೇ ಒಂದಿದ್ದಲ್ಲಿ ಮಂಚ ಹಾಕಿದ್ದೀವಿ. ಈ ಕಡೆ ಎಲ್ಲ ಫ್ರಿಜರ್ ಅವೆಲ್ಲ ಇದಾವೆ, ಈ ಕಡೆ ಬಟ್ಟೆ ಅವು ಇವು. ಇಷ್ಟು ಜಾಗದಲ್ಲಿ ನಾವು ವೀಡಿಯೋ ಮಾಡೋದು. ಇವು ಮಮತಾಗೆ ಆ್ಯಂಡ್ ನನಗೆ ಪ್ರೀತಿಯಿಂದ ಹಾಕಿರೋ ಹಾರಗಳು. ಫೈನಲಿ ಇದೇ ಜಾಗದಲ್ಲಿ ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋ ಮಾಡ್ತೀವಿ. ಅಣ್ಣ ನೀವು ಹೊರಗಡೆ ಪರಿಸರದಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತಂತ ಎಲ್ಲರೂ ಕಮೆಂಟ್ ಆಗ್ತಿರ್ತೀರಿ. ಆ ಹೊರಗಡೆ ಮಾಡದೇ ಇರೋಕ್ಕೆ ಕಾರಣ ಒಂದೇ, ಹೈಟ್ ಪ್ರಾಬ್ಲಮ್ಮು. ಇದು ಕುಳ್ಳಕ್ಕಾಗ್ತದ, ವೀಡಿಯೋ ಚೆನ್ನಾಗಿ ಬರಲ್ಲ ಹೊರಗಡೆ ಹೋದ್ರೆ. ಹಂಗಾಗಿ ನಾನೆಲ್ಲೂ ಹೊರಗಡೆ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಈಗಲೂ ನೋಡ್ರಿ, ಕೆಳಗಡೆ ಒಂದು ಡಬ್ಬಿ ಹಾಕಿನಿ ಕಾಲು ಕೆಳಗಡೆ. ಈ ಡಬ್ಬಿ ಹಾಕಿದ್ರೆ ನನ್ನ ನೈಟಿಗೆ ಬರ್ತಾಳೆ, ವೀಡಿಯೋ ಚೆನ್ನಾಗಿ ಆಗ್ತದೆ. ಹಂಗಾಗಿ ನಾವು ಹೊರಗಡೆ ಎಲ್ಲೂ ಮಾಡೋಕ್ಕೆ ಹೋಗಲ್ಲ, ಇಲ್ಲೇ ಒಂದೇ ಜಾಗದಲ್ಲಿ ಮಾಡ್ತೀವಿ. ಜಾಗ ಇನ್ನೂ ಸ್ವಲ್ಪ ಇದ್ದಿದ್ರೆ ಇನ್ನೂ ವೀಡಿಯೋ ಚೆನ್ನಾಗಿ ಮಾಡ್ಬೋದಿತ್ತು ಓಡಾಡಿಕೊಂಡು. ಏನೂ ಮಾಡೋಕ್ಕಿಲ್ಲ. ಇದ್ದ ಒಂದು ಸಣ್ಣ ಮನೆಯಲ್ಲಿ ಜಾಗ ಮಾಡಿಕೊಂಡು ಇದರಲ್ಲಿ ವೀಡಿಯೋ ಮಾಡ್ತಿದ್ದೀವಿ ನೋಡಿ. ಇಷ್ಟೇ ಜಾಗ, ನಮಗೆ ಎಲ್ಲೂ ಓಡಾಡೋಕ್ಕಿಲ್ಲ. ನಾವು ವೀಡಿಯೋ ಮಾಡೋಕ್ಕಿಂತ ಯಾವ ವೀಡಿಯೋ ಮಾಡ್ತೀವಿ ಅಂತ ಮೊದಲನೇ ನಾನು ಡೌನ್ಲೋಡ್ ಮಾಡಿಕೊಂಡು ಈಗಿಗೆ ಬರೋ ಗಂಟೆ ನಾನು ಅದನ್ನು ಪ್ರಾಕ್ಟೀಸ್ ಮಾಡಿಸ್ತೀನಿ. ಮೊದಲೇ ನಾನು ಆ ವೀಡಿಯೋನ ಟ್ರೈ ಮಾಡಲ್ಲ. ಆ ವೀಡಿಯೋನ ಡೌನ್ಲೋಡ್ ಮಾಡಿ ಆ ಡೈಲಾಗ್ನ ಸಂಪೂರ್ಣವಾಗಿ ಹಾಕಿ ಬರೋ ಗಂಟೆ ಆ ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಆ ಡೈಲಾಗ್ನ ಹೆಂಗೆ ಹೇಳ್ಬೇಕು, ಹೆಂಗೆ ಮಾಡಬೇಕು, ಅದು ಏನು ಎಕ್ಸ್ಪ್ರೆಷನ್ ಕೊಡ್ಬೇಕಂತ ಮೊದಲೇ ನಾವೆಲ್ಲ ಪ್ರಿಪೇರ್ ಆಗಿ, ಅದು ಎಷ್ಟೊತ್ತರ ಆಗಲಿ ಅದು ಪ್ರಿಪೇರ್ ಆಗಿ ನನಗೆ ಬರುತ್ತೆ ಮಾಮ ಅಂತ ಹಾಕಿ ಹೇಳೋವರೆಗೂ ನಾನು ವೀಡಿಯೋ ಮಾಡಲ್ಲ. ಸಂಪೂರ್ಣವಾಗಿ ಬರುತ್ತೆ ಮಾಮ ಅಂದಮೇಲೆ ನಾವು ವೀಡಿಯೋ ಮಾಡ್ತೀವಿ. ಒಂದು 3 ಅಥವಾ 4 ಟೇಕಲ್ಲಿ ವೀಡಿಯೋ ಮಾಡ್ತಾಳೆ, ಚೆನ್ನಾಗಿ ಮಾಡ್ತಾಳೆ. ಇಷ್ಟೊತ್ತು ನಾವು ಹೆಂಗೆ ವೀಡಿಯೋ ಮಾಡ್ತೀವಿ ಅಂತ ಸಂಪೂರ್ಣವಾಗಿ ನಿಮಗೆ ತೋರಿಸಿದ್ದೀವಿ. ಅದೇ ರೀತಿ ನಾವು ಪ್ರತಿ ಸಾರಿನೂ ವೀಡಿಯೋ ಮಾಡೋದು. ಹಾಗೆ ಎಲ್ಲರೂ ಕಮೆಂಟ್ ಹಾಕ್ತಿರ್ತೀರಿ, ಅಣ್ಣ ಡ್ರಾಮಾ ಜೂನಿಯರ್ಸ್ಗೆ ಆಡಿಷನ್ಗೆ ಅಟೆಂಡ್ ಮಾಡಿಸು ಅಂತ. ನಿಮ್ಮ ಕಮೆಂಟ್ ನೋಡಿ ನನಗೂ ಅನ್ಸಾಗತ್ತದ. ನೆಕ್ಸ್ಟ್ ಸಾರಿ ಡ್ರಾಮಾ ಜೂನಿಯರ್ಸ್ ಆಡಿಷನ್ ಬಿಟ್ಟರೆ ಖಂಡಿತ ಅಟೆಂಡ್ ಮಾಡಿಸ್ತೀನಿ. ಅದೇನಾಗುತ್ತೆ ನೋಡಮ್ಮ. ದೇವರ ಆಶೀರ್ವಾದ, ಆಮೇಲೆ ನಿಮ್ಗಳ ಆಶೀರ್ವಾದ ಇದ್ದರೆ ಖಂಡಿತ ಆಗುತ್ತಂತ ನನಗೆ ನಂಬಿಕೆ ಐತಿ. ನೋಡೋಣ ಅದು ಏನಾಗುತ್ತಂತ. ನನಗೂ ಬಹಳ ದೊಡ್ಡ ಆಸೆ ಐತಿ ಡ್ರಾಮಾ ಜೂನಿಯರ್ಸಿಗೆ ಸೇರಿಸ್ಬೇಕಂತ ಮಮತಾನ. ನೋಡೋಣ ಅದೇನಾಗುತ್ತೆ, ಅಟೆಂಡ್ ಮಾಡಿಸ್ತೀನಿ. ಆಮೇಲೆ ಕೆಲವೊಬ್ರು ಕಮೆಂಟ್ ಹಾಕ್ತಿರ್ತೀರಿ, ಮೊದಲು ಸ್ಕೂಲ್ ಓದಿಸು ಅಂತ. ಆಕೆ ಈಗೇನು ಸ್ಕೂಲ್ ಬಿಟ್ಟಿಲ್ಲ, ಸ್ಕೂಲ್ಗೆ ಹೋಗ್ತಾಳೆ, ಶಾಲೆಗೆ ಹೋಗ್ಕಂತ ಇದನ್ನು ಮಾಡ್ತಾಳೆ. ಆಟದ ಜೊತೆ ಪಾಠದ ಜೊತೆ ಆಟ ಇವೆಲ್ಲ ಇದ್ರೇ ಚಲೋ ಅಂತ. ಹಾಗಾಗಿ ಸ್ಕೂಲಿಗೆ ಹೋಗ್ತಾಳೆ. ಶನಿವಾರ ಆಯ್ತವಾರ ಮಾತ್ರ ನಾವು ವೀಡಿಯೋ ಮಾಡೋದು. ನೀವು ಯಾವಾಗ ಬಂದರೂ ಯಾವಾಗ ನೋಡಿದ್ರು ನಾವು ಶನಿವಾರ ಆಯ್ತವಾರ ಮಾತ್ರ ವೀಡಿಯೋ ಮಾಡೋದು. ಭಾನುವಾರ ಮಿಕ್ಕಿ ಟೈಮಲ್ಲೆಲ್ಲ ನಾವು ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಆಕಿನ ಶಾಲೆ ಇರ್ತದೆ. ಶಾಲೆಗೆ ಹೋಗಿ ಬಂದಮೇಲೆ 4 ಗಂಟೆ ಮೇಲೆ ಮಾಡ್ಬೇಕಂದ್ರೆ ಒಂದೊಂದು ಸಾರಿ ಹೋಮ್ವರ್ಕ್ ಇವು ಅಂತ ಇರ್ತಾವೆ. ಹಂಗಾಗಿ ನಾವು ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಅವಾಗ ಒಂದು ವೇಳೆ ಹೋಮ್ವರ್ಕ್ ಇಲ್ಲ ಅಂತಂದರೆ ನಾವು ಸಾಯಂಕಾಲ ಮಾತ್ರ ವೀಡಿಯೋ ಮಾಡ್ತೀವಿ. ಹೋಮ್ವರ್ಕ್ ಇಲ್ಲ ಅಂತಂದರೆ, ಇಲ್ಲ ಮಮ್ಮ ಹೋಮ್ವರ್ಕ್ ಇದಾವೆ ಅಂತಂದ್ರೆ ನಾನು ಅವತ್ತು ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಶನಿವಾರ ಭಾನುವಾರ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊಂಡು ಡ್ರಾಪಲ್ಲಿ ಇಟ್ಕೊಂಡು ಡೈಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ಕೊಂತ ಹೋಗ್ತೀನಿ. ಇದು ನಮ್ಮ ಸಂಪೂರ್ಣ ರೀಲ್ಸ್ ಮಾಡೋ ಕತೆ. ಮತ್ತೊಂದು ವೀಡಿಯೋದೊಂದಿಗೆ ತಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮನ್ನು ಮಿಸ್ ಮಾಡ್ಕೊತ ಇರಿ. ನಮಗೆ ಸಪೋರ್ಟ್ ಮಾಡಿ, ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಮತ್ತೊಂದು ವೀಡಿಯೋದೊಂದಿಗೆ ತಮಗೆ ಸಿಗ್ತೀನಿ. ಧನ್ಯವಾದಗಳು.